ನಮಸ್ಕಾರ. ಆಸ್ಟ್ರೇಲಿಯಾ ಸೋತ ಬಳಿಕ ಭಾರತಕ್ಕೆ ಹೊಡೆಯಿತು ಬಂಪರ್ ಲಾಟರಿ. ಬದಲಾಯಿತು ಟಿ20 ವಿಶ್ವಕಪ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಟೂರ್ನಿಂದ ಹೊರಬಿದ್ದವು ಈ 8 ತಂಡಗಳು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಹಾಗಾಗಿ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2026ರ ಟಿ20 ವಿಶ್ವಕಪ್ ಸೊಗಸಾಗಿ ಸಾಗುತ್ತಿದೆ. ನಿನ್ನೆ ಅಂದ್ರೆ ಫೆಬ್ರವರಿ 16ರಂದು ಕೂಡ ಟಿ20 ವಿಶ್ವಕಪ್ನಲ್ಲಿ 3 ಪಂದ್ಯಗಳು ನಡೆದಿದ್ದವು. 28ನೇ ಪಂದ್ಯದಲ್ಲಿ ಯುಎಇ ಹಾಗೂ ಅಫ್ಘಾನ್ ತಂಡಗಳು ದೆಹಲಿ ಅಂಗಳದಲ್ಲಿ ಕಾದಾಟ ನಡೆಸಿದವು. ಇನ್ನು 29ನೇ ಪಂದ್ಯದಲ್ಲಿ ಕಲ್ಕತ್ತಾದಲ್ಲಿ ಇಟಲಿ ಹಾಗೂ ಇಂಗ್ಲೆಂಡ್ ತಂಡಗಳು ಸೆಣಸಾಟ ನಡೆಸಿದವು. ಇನ್ನು 30ನೇ ಪಂದ್ಯದಲ್ಲಿ ಪಲ್ಲೆಕ್ಕಿಯಲ್ಲಿ ಸ್ಟೇಡಿಯಂನಲ್ಲಿ ಆಸ್ಟ್ರೇಲಿಯಾ ಹಾಗೂ ಶ್ರೀಲಂಕಾ ತಂಡಗಳು ಹೋರಾಟ ನಡೆಸಿದವು. ಸ್ನೇಹಿತರೆ, ಮೊದಲ ಪಂದ್ಯದಲ್ಲಿ ಯುಎಇ ವಿರುದ್ಧ ಅಫ್ಘಾನ್ ತಂಡ 5 ವಿಕೆಟ್ಗಳ ಭರ್ಜರಿ ಗೆಲುವು ಪಡೆದುಕೊಂಡಿತು. ಇತ್ತ ಎರಡನೇ ಪಂದ್ಯದಲ್ಲಿ ಇಟಲಿ ವಿರುದ್ಧ ಇಂಗ್ಲೆಂಡ್ 24 ರನ್ಗಳ ಗೆಲುವು ಪಡೆದುಕೊಳ್ಳುವುದರೊಂದಿಗೆ ಸೂಪರ್ 8ರ ಸುತ್ತಿಗೆ ಲಗ್ಗೆ ಇಟ್ಟಿತು. ಇನ್ನು ದಿನದ ಕೊನೆಯ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಆಸ್ಟ್ರೇಲಿಯಾ 8 ವಿಕೆಟ್ಗಳ ಹೀನಾಯ ಸೋಲು ಕಂಡಿತು. ಸ್ನೇಹಿತರೆ, ಇದರೊಂದಿಗೆ ಲಂಕಾ ಸೂಪರ್ 8ರ ಸುತ್ತಿಗೆ ಕಾಲಿಟ್ಟರೆ ಆಸ್ಟ್ರೇಲಿಯಾದ ಸೂಪರ್ 8ರ ಸುತ್ತಿನ ಹಾದಿ ಅತಂತ್ರಗೊಂಡಿದೆ. ಹಾಗಾದರೆ ಇದೀಗ ಬಿಡುಗಡೆಯಾಗಿರುವ ಎಲ್ಲ 4 ಗುಂಪಿನ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಅಂತ ನೋಡ್ತಾ ಬರುವುದಾದರೆ, ಎ ಗುಂಪಿನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದ್ದು ಆಡಿದ 3 ಪಂದ್ಯಗಳಿಂದ 6 ಅಂಕಗಳೊಂದಿಗೆ ಸೂಪರ್ 8ರ ಸುತ್ತಿಗೆ ಕ್ವಾಲಿಫೈ ಆಗಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಯುಎಸ್ಎ ತಂಡವಿದ್ದು ಯುಎಸ್ಎ ಆಡಿದ 4 ಪಂದ್ಯಗಳಿಂದ 2 ಗೆಲುವುಗಳೊಂದಿಗೆ 4 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದೆ. 3ನೇ, 4ನೇ, 5ನೇ ಸ್ಥಾನದಲ್ಲಿ ಕ್ರಮವಾಗಿ ಪಾಕಿಸ್ತಾನ, ನೆದರ್ಲ್ಯಾಂಡ್, ನಮೀಬಿಯಾ ತಂಡಗಳು ಕಾಣಿಸಿಕೊಳ್ತಾವೆ. ಇನ್ನು ಬಿ ಗುಂಪಿನಲ್ಲಿ ಶ್ರೀಲಂಕಾ ಮೊದಲ ಸ್ಥಾನದಲ್ಲಿದ್ದು ಆಡಿದ 3 ಪಂದ್ಯಗಳಿಂದ 6 ಅಂಕಗಳೊಂದಿಗೆ ಸೂಪರ್ 8ರ ಸುತ್ತಿಗೆ ಕ್ವಾಲಿಫೈ ಆಗಿದೆ. ದ್ವಿತೀಯ ಸ್ಥಾನದಲ್ಲಿ ಜಿಂಬಾಬ್ವೆ ತಂಡವಿದ್ದು ಆಡಿದ 2 ಪಂದ್ಯಗಳಿಂದ 4 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಇನ್ನು 3ನೇ, 4ನೇ ಮತ್ತು 5ನೇ ಸ್ಥಾನದಲ್ಲಿ ಕ್ರಮವಾಗಿ ಆಸ್ಟ್ರೇಲಿಯಾ, ಐರ್ಲೆಂಡ್ ಹಾಗೂ ಒಮಾನ್ ತಂಡಗಳು ಕಾಣಿಸಿಕೊಳ್ತಾ ಇವೆ. ಹಾಗೂ ಸಿ ಗುಂಪಿನಲ್ಲಿ ವೆಸ್ಟ್ ಇಂಡೀಸ್ ಮೊದಲ ಸ್ಥಾನದಲ್ಲಿದ್ದು ವಿಂಡೀಸ್ ಆಡಿದ 3 ಪಂದ್ಯಗಳಿಂದ 6 ಅಂಕಗಳೊಂದಿಗೆ ಸೂಪರ್ 8ರ ಸುತ್ತಿಗೆ ಕ್ವಾಲಿಫೈ ಆಗಿದೆ. ದ್ವಿತೀಯ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವಿದ್ದು ಇಂಗ್ಲೆಂಡ್ ಆಡಿದ 4 ಪಂದ್ಯಗಳಿಂದ 3 ಗೆಲುವುಗಳೊಂದಿಗೆ 6 ಅಂಕಗಳನ್ನು ಪಡೆದುಕೊಂಡು ಇವರು ಕೂಡ ಸೂಪರ್ 8ರ ಸುತ್ತಿಗೆ ಕ್ವಾಲಿಫೈ ಆಗಿವೆ. ಇನ್ನುಳಿದ 3 ತಂಡಗಳು ಸ್ಕಾಟ್ಲೆಂಡ್, ಇಟಲಿ ಹಾಗೂ ನೇಪಾಳಗಳು ಟೂರ್ನಿಂದ ಹೊರಬಿದ್ದಿವೆ. ಹಾಗೂ ಕೊನೆಯದಾಗಿ ಡಿ ಗುಂಪಿನಲ್ಲಿ ಮೊದಲ ಸ್ಥಾನದಲ್ಲಿ ಆಫ್ರಿಕಾವಿದ್ದು ಸೌತ್ ಆಫ್ರಿಕಾ ಆಡಿದ 3 ಪಂದ್ಯಗಳಿಂದ 6 ಅಂಕಗಳೊಂದಿಗೆ ಸೂಪರ್ 8ರ ಸುತ್ತಿಗೆ ಕ್ವಾಲಿಫೈ ಆಗಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಕಿವೀಸ್ ಇದ್ದು ನ್ಯೂಜಿಲೆಂಡ್ ಆಡಿದ 3 ಪಂದ್ಯಗಳಿಂದ 2 ಗೆಲುವು ಪಡೆದುಕೊಂಡು 4 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ. ಹಾಗೂ 3ನೇ, 4ನೇ ಮತ್ತು 5ನೇ ಸ್ಥಾನದಲ್ಲಿ ಕ್ರಮವಾಗಿ ಅಫ್ಘಾನ್, ಯುಎಇ ಹಾಗೂ ಕೆನಡಾ ತಂಡಗಳು ಕಾಣಿಸಿಕೊಳ್ತಾ ಇವೆ. ಹೀಗಾಗಿ ಇದೀಗ ಟೂರ್ನಿಂದ ನಮೀಬಿಯಾ, ಒಮಾನ್, ಸ್ಕಾಟ್ಲೆಂಡ್, ಇಟಲಿ ಮತ್ತು ನೇಪಾಳ ತಂಡಗಳು ಆಲ್ಮೋಸ್ಟ್ ಕನ್ಫರ್ಮ್ ಆಗಿ ಹೊರಬಿದ್ದಿವೆ. ಸ್ನೇಹಿತರೆ, ಸೂಪರ್ 8ರ ಸುತ್ತಿನಲ್ಲಿ 8 ತಂಡಗಳು ಕಣಕ್ಕಿಳಿಯಲಿದ್ದು ಅಲ್ಲಿಂದ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ನಡೆಯಲಿವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.